ಬಿಎಂಟಿಸಿ ಬಸ್ಸುಗಳಲ್ಲಿ ಪ್ರಯಾಣಿಕರೊಂದಿಗೆ ನಿರ್ವಾಹಕರು ಚಿಲ್ಲರೆ ವಿಚಾರವಾಗಿ ಗಲಾಟೆ ಮಾಡುವುದು ಹೊಸದೇನಲ್ಲ. ಆದರೆ ಮಾಸ್ಕ್ ಧರಿಸಿ ರಿಯಾಲಿಟಿ ಚೆಕ್ ಮಾಡಲು ಬಂದ ಖುದ್ದು ಸಾರಿಗೆ ಸಚಿವರಿಗೆ ಚಿಲ್ಲರೆ ತಗಾದೆ ತೆಗೆದು ಬಸ್ನಿಂದ ಕೆಳಗೆ ಇಳಿಸಲು ಹೇಳಿದ ಕಂಡಕ್ಟರ್ನನ್ನ ಇದೀಗ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ರಾಮಕೃಷ್ಣ ಟಿಜಿ ಅಮಾನತು ಶಿಕ್ಷೆಗೆ ಒಳಗಾದ ಸಿಬ್ಬಂದಿಯಾಗಿದ್ದಾರೆ. ಇತ್ತೀಚೆಗೆ ಶನಿವಾರ ರಾತ್ರಿ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಮಾಸ್ಕ್ ಧರಿಸಿ ಸಾಮಾನ್ಯ ಪ್ರಯಾಣಿಕರಂತೆ ನಗರದ ವಿವಿಧ ಬಸ್ಸುಗಳಲ್ಲಿ ರಹಸ್ಯ ತಪಾಸಣೆ ನಡೆಸುತ್ತಿದ್ದರು. ಈ ವೇಳೆ ಹೆಬ್ಬಾಳ ನಿಲ್ದಾಣದಿಂದ ಭೂಪಸಂದ್ರಕ್ಕೆ ಹೋಗುವ ಬಸ್ ಹತ್ತಿದ ಸಚಿವರು ₹6 ಟಿಕೆಟ್ಗಾಗಿ ಕಂಡಕ್ಟರ್ ಕೈಗೆ ₹100 ನೋಟು ನೀಡಿದ್ದಾರೆ. ಆಗ ಚಿಲ್ಲರೆ ಹಣ ಹೊಂದಿರದ ನಿರ್ವಾಹಕ ರಾಮಕೃಷ್ಣ ₹100 ನೋಟು ಸ್ವೀಕರಿಸಲು ನಿರಾಕರಿಸಿದ್ದಲ್ಲದೆ ಖಚಿತವಾಗಿ ₹6 ಚಿಲ್ಲರೆ ಕೊಡಿ, ಇಲ್ಲದಿದ್ದರೆ ತಕ್ಷಣ ಬಸ್ನಿಂದ ಕೆಳಗೆ ಇಳಿಯಿರಿ ಎಂದು ಸಚಿವರೆಂಬ ಕಲ್ಪನೆಯೂ ಇಲ್ಲದೆ ಉದ್ದಟತನದಿಂದ ವರ್ತಿಸಿದರು. ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಮುಖ್ಯವಾಗಿ ಬಿಎಂಟಿಸಿ ಬಸ್ಗಳಲ್ಲಿ 2024ರಿಂದಲೇ UPI ಡಿಜಿಟಲ್ ಟಿಕೆಟ್ ಪಡೆಯುವ ಸೌಲಭ್ಯ ಜಾರಿಯಲ್ಲಿದೆ. ಸಂಸ್ಥೆಯ ₹53ರಷ್ಟು ಆದಾಯ ಇದರ ಮೂಲಕವೇ ಬರುತ್ತಿದ್ದರೂ ಕೂಡ ಈ ಕಂಡಕ್ಟರ್ ಸಚಿವರಿಗೆ ಆನ್ಲೈನ್ ಪಾವತಿ ಮಾಡುವ ಆಯ್ಕೆಯ ಬಗ್ಗೆ ಮಾಹಿತಿಯನ್ನೇ ನೀಡಿರಲಿಲ್ಲ. ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ವರ್ತಿಸದ ಮತ್ತು ಡಿಜಿಟಲ್ ಪಾವತಿ ಉತ್ತೇಜಿಸದ ಕಾರಣಕ್ಕಾಗಿ ಸಂಸ್ಥೆಯ ವರ್ಚಸ್ಸಿಗೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ ಇಲಾಖೆಯು ಇಲಾಖೆ ವಿಚಾರಣೆಯನ್ನ ಬಾಕಿ ಉಳಿಸಿ ನಿರ್ವಾಹಕನನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಆದೇಶಿಸಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.